ಇದು 22ನೇ ವರ್ಷದ ಚಿತ್ರಸಂತೆ ಕಾರ್ಯಕ್ರಮ. ವರ್ಷದ ಮೊದಲನೇ ಭಾನುವಾರ ದಿವಸ ನಡೀತದೆ ಮತ್ತು ಲಕ್ಷಾಂತರ ಜನ ಬಂದು ವೀಕ್ಷಣೆ ಮಾಡಿ ಕಲಾಕೃತಿಗಳನ್ನ ಕೊಳ್ಳುವಂಥ ಪ್ರಕ್ರಿಯೆಗಳು ವಿಶ್ವದಲ್ಲೇ ಬಹುತೇಕ ಎಲ್ಲೂ ಇಲ್ಲ ಅನ್ನೋದು ಭಾಳಷ್ಟು ಜನ ಮಾಧ್ಯಮದ ಸ್ನೇಹಿತರು ಬೇರೆ ಬೇರೆ ದೇಶದಲ್ಲಿ ಚಿತ್ರಕಲೆಯ ಬಗ್ಗೆ ಮಾಹಿತಿ ಇರುವಂಥವ್ರು ಹೇಳುವಂಥ ವಿಷಯ. ಹಾಗಾಗಿ ಇದೊಂದು ವಿಶಿಷ್ಟವಾದಂಥ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮವಾಗಿ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ, ಇಡೀ ಭಾರತದಲ್ಲಿ ಈ ರೀತಿಯ ಒಂದು ವಿಶಿಷ್ಟವಾದ ಕಾರ್ಯಕ್ರಮದ ರೂಪದಲ್ಲಿ ಇದು ನಡ್ಕೊಂಡು ಬರ್ತಾ ಇದೆ. ಈ ಸಾರಿ ಈ ಚಿತ್ರಸಂತೆಯನ್ನು ನಾವು ಹೆಣ್ಣು ಮಗುವಿಗೆ, ಗರ್ಲ್ ಚೈಲ್ಡ್ಗೆ ಅರ್ಪಿಸಿದ್ದೇವೆ. ಅಂದರೆ 4ನೇ ತಾರೀಕು ಜನವರಿ ಶನಿವಾರ ಬೆಳಗ್ಗೆ 11 ಚಿತ್ರಕಲಾ ಸಮ್ಮಾನ ಅನ್ನುವಂಥ ಒಂದು ಪ್ರಶಸ್ತಿಯನ್ನು ಕೊಡುವಂಥ ಪರಿಪಾಠವನ್ನು ನಾವು ಭಾಳ ವರ್ಷಗಳಿಂದ ಮಾಡಿಕೊಂಡು ಬರ್ತಾ ಇದ್ದೇವೆ. ಈ ಸರ್ತಿನೂ ಕೂಡ ಅದು ಮುಂದುವರಿಯುತ್ತದೆ. 5ನೇ ತಾರೀಕು ಭಾನುವಾರ ಬೆಳಿಗ್ಗೆ 10 ಗಂಟೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇದನ್ನ ಉದ್ಘಾಟನೆ ಮಾಡ್ತಾರೆ. ಆಮೇಲೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಗ್ಯಾಲರಿಗಳಲ್ಲಿ ನಡೆಯುವಂಥ ಕಲಾ ಪ್ರದರ್ಶನದ ಉದ್ಘಾಟನೆಯನ್ನು ಉಪಮುಖ್ಯಮಂತ್ರಿಗಳಾಗಿರುವಂಥ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ಮಾಡ್ತಾರೆ. ಅದನ್ನು 22 ರಾಜ್ಯಗಳಿಂದ ಅರ್ಜಿಗಳು ಬಂದಿದ್ದಾವೆ ಈ ಸರ್ತಿ. ಹಾಗೆ ಇದೊಂದು ರಾಷ್ಟ್ರ ಮಟ್ಟದ ಒಂದು ಕಾರ್ಯಕ್ರಮವಾಗಿ ಕಳೆದ 22 ವರ್ಷದಲ್ಲಿ ಇದು ಬೆಳೆದಿರೋದ್ರಿಂದ ಇದೊಂದು ರಾಷ್ಟ್ರದಲ್ಲಿ ಅಭೂತಪೂರ್ವವಾದಂಥ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ.